ಯತ್ನಾಳ್ ಅವರು ಲಿಖಿತ ಮೂಲಕ ಉತ್ತರ. 3 ಕ್ವಶನ್ಗೆ ಅವಕಾಶ ಕೊಡಿ. 3 ಕ್ವಶನ್ಗೆ ಬರಲಿಲ್ಲ ಅಂದ್ರೆ ಅವ್ರು ಕ್ವಶನ್ ತಗೊಳ್ಕೋಬೇಡಿ. ಅಲ್ಲ, 3 ಕ್ವಶನ್ಗೆ ಪಾಪ ಹಾಕಿರ್ತಾರೆ, ಮಂತ್ರಿಗಳು ರೆಡಿ ಆಗಿರ್ತಾರೆ, ಆಫೀಸರ್ಸ್ ರೆಡಿ ಮಾಡ್ಬಿಟ್ಟು ಆ ಟೈಮ್ ಬರಲಿಲ್ಲ ಅಂತಂದ್ರೆ ಒಂದು ಕ್ವಶನ್ಗೆ ಪಾಪ ಎಲ್ಲರಿಗೂ ಬೇರೆಯವ್ರಿಗೆ ಸಿಕ್ಕೋದು ಕಡಿಮೆ. ರಾವು ಕಾಲಕ್ಕಾಗಿ ಬಂದಿರ್ಲಿಕ್ಕಿಲ್ಲ. ರಾವು ಕಾಲನೋ ಗುಳಿ ಕಾಲನೋ ಯಾವ್ದೇ ಆಗಲಿ 3 ಕ್ವಶನ್ ಬಹಳ ಅಪಾಯಕಾರಿ. ನೀವು ಹೇಳೋದು ತಿರುಗುಬಾಡ ಆಗುತ್ತೆ. ಕೆಲವು ಮಿನಿಸ್ಟರ್ಸ್ ಪ್ರಾಬ್ಲಮ್ ಅಲ್ಲ, ಕೆಲವು ಮಿನಿಸ್ಟರ್ಸ್ ಇದ್ದಾರೆ, ಸದನಕ್ಕೆ ಬರಲ್ಲ, ಉತ್ತರನೇ ಕೊಡಲ್ಲ. ಅವ್ರನ್ನೇನ್ ಮಾಡ್ತೀರಾ? ಅದಕ್ಕೂ ನೀವೇನೋ ಸಲಹೆ ಕೊಡಿ. ಕೊಡ್ತೀನಿ. ಈಗ ನೀವು ಇನ್ಮೇಲೆ ಅವ್ರ ಕ್ವಶನ್ ಕೇಳಂಗ್ ಉತ್ತರ ಇಲ್ಲ ಅಂತ ಅವ್ರು ಉತ್ತರ ಕೊಡಕ್ಕೆ ಚಾನ್ಸ್ ಕೊಡ್ಬೇಕು. ಕೊಡಿ. ವಿ ಆರ್ ಅಕೌಂಟಬಲ್. ನೀವಾಗ್ಲಿ ನಾವಾಗ್ಲಿ ನಾವಿಲ್ಲಿ ಕೂತಿರೋದು ಬರೀ ಕ್ವಶನ್ ಹಾಕ್ಬಿಟ್ಟು ಕೊನೆಗೆ ಬರದೇ ಹೋದ್ರೆ ನಾವೆಲ್ಲ ರೆಡಿ ಆಗಿರ್ತಾರೆ, ಆಫೀಸರ್ಸ್ ರೆಡಿ ಇರ್ತಾರೆ. ಒಂದು ಕ್ವಶನ್ಗೆ ಹೆಚ್ಚು ಕಮ್ಮಿ 100 ಜನ ಕೆಲಸ ಮಾಡ್ಬೇಕಾಯ್ತದೆ. ಕೆಳಗಡೆಯಿಂದ ಅವನು AWE ಇಂದ ಹಿಡಿದು AE ಇಂದ ಹಿಡಿದು ಸೆಕ್ರೆಟರಿ ಗಂಟ ಬಂದು, ಸೆಕ್ರೆಟರಿಯೇಟ್ ಬಂದು, ಇವ್ರು ಬಂದು, ನಿಮ್ಮ ಆಫೀಸ್ ಬಂದು ಎಲ್ಲ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ಬರದೇ ಹೋದ್ರೆ ಅದು ಡೆಡ್ ಆಗ್ತದೆ. ಆಮೇಲೆ ಆಪರ್ಚುನಿಟಿ 20 ಕ್ವಶನ್ ಮೇಲೆ ಇಲ್ಲ. ಸೊ ಅದಕ್ಕೆ ನೀವು ನೋಡಿ 3 ಕ್ವಶನ್ ಮೇಲೆ ಇಲ್ಲ ಅಂದ್ರೆ ಗಿಲಿಟಿನಿಂದ ಅವ್ರ ಹೆಸರನ್ನ ತೆಗೆದಾಕ್ಬಿಡಿ. ನಾನು ಪಾಪ ರೇವಣ್ಣ ವಿಚಾರಕ್ಕೆ ನಾನು ಹೋಗ್ತಾ ಇಲ್ಲ. ಎನಿ ಮೆಂಬರ್ ಲಿಖಿತ ಮೂಲಕ ಉತ್ತರ ಪ್ರಶ್ನೆಗಳು. ಸನ್ಮಾನ್ಯ ಅಧ್ಯಕ್ಷರೇ, ದಿನಾಂಕ 10/3/2026 6ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 186 ಪ್ರಶ್ನೆಗಳ ಪೈಕಿ 50 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸಲಾಗಿದೆ. ಬೇಗ ಕೊಡಿಸಿ. ಪ್ರತಿ ಸಲ ಇದೇನೆ ಆಗಿದ್ದು. ನಿಮ್ಮ ಸ್ಟ್ರೈಕ್ ರೇಟು ಲಿಖಿತ ಮೂಲಕ ಪ್ರಶ್ನೆ ಇದು ಇಟ್ ಇಸ್ 30%. ಉತ್ತರ ಯಾವಾಗ ಕೊಡಿಸ್ತಾರೆ, ಯಾರು ಫಾಲೋ ಮಾಡ್ತಾರೆ? ಪಾಪ ಸ್ಪೀಕರ್ ಅವರು ಎಲ್ಲಾ ಪ್ರಿನ್ಸಿಪಲ್ ಸೆಕ್ರೆಟರೀಸ್ಗೆ ಕಾಗದ ಬರೆದಿದ್ದಾರೆ. ಸರ್ಕಾರ ಕಡೆಯಿಂದ ಏನ್ ಮಾಡ್ತಾರೆ ಉತ್ತರ ಕೊಡಿಸೋದಕ್ಕೆ? ಅಲ್ಲ ಸರ್, 183 ಪ್ರಶ್ನೆ ಇಲ್ಲ, 50 ಪ್ರಶ್ನೆ ಉತ್ತರ ಕೊಡಿಸಿ. ಏನು ಉತ್ತರ ಇದು? ಈಗ ಸಚಿವರೇ, ನಾನೆಲ್ಲ ಸಚಿವರಿಗೆ ಹೇಳಿದಿಷ್ಟೇ, ಅವ್ರು ಹೇಳೊಂದು ವಿಚಾರ ಕರೆಕ್ಟ್. ನಿನ್ನೆ ಕೂಡ ಅಷ್ಟೇ, ಇದರಲ್ಲಿ ಬರೀ 50 ಮಾತ್ರ ಕೊಟ್ಟಿದೆ. ನಿಮ್ಮ ಇಲಾಖೆಯ ಕೆಲವೊಂದು ಸರಿ ಮಾಹಿತಿ ಬೇಕಾಗ್ತದೆ. ಅದು ಇಷ್ಟು 180ರಲ್ಲಿ 130 ಅದೇ ಪ್ರಾಬ್ಲಮ್ ಇರುವುದಿಲ್ಲ. ಯಾರು ಅಧಿಕಾರಿ ಯಾರು ಇದ್ದಾರೆ ಅವರ ಮೇಲೆ ನೀವು ಕ್ರಮ ತಗೊಳ್ಬೇಕು. ಅವ್ರಿಗೆ ಅವ್ರಿಗೆ ಅಂಡರ್ಸಕ್ಕೆ ಬೇರೆ 100 ಜನ ಕೆಲಸಕ್ಕಿದ್ದವ್ರು ಅಂಡರಲ್ಲಿ, ಅವ್ರಿಗೆ ಕೊಡ್ಲಿಕ್ಕೆ ಆಗದಿದ್ದರೆ ವಾಟ್ ದಿ ಸಿಟ್ ಇನ್ ದ ಸೀಟ್. ಇದಿಷ್ಟು IAS IKS ಇದಕ್ಕೆ ಕಲಿಬೇಕಾ ಡಿಲೇ ಮಾಡಲಿಕ್ಕೆ? ಅವರು ಸಬ್ಮಿಟ್ ಉತ್ತರ ತಂದು ಕೊಡಬೇಕಲ್ಲ. ಇಲ್ಲಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಸರ್ಕಾರ ಮತ್ತೊಮ್ಮೆ ಸ್ಪಷ್ಟವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ನೀಡ್ತದೆ. ಯಾವುದೇ ಕಾರಣಕ್ಕೆ ಲಿಖಿತ ಮೂಲಕ ಉತ್ತರ ಇರಲಿ ಅಥವಾ ಸದನದಲ್ಲಿ ಹೇಳ್ತಕ್ಕಂಥ ಉತ್ತರ ಇರಲಿ, ಆ ಉತ್ತರಗಳನ್ನು ಬರೋದು ವಿಳಂಬ ಮಾಡ್ತಕ್ಕಂಥದ್ದನ್ನು ಸಹಿಸೋದಿಲ್ಲ. ಆಮೇಲೆ ಈಗೇನು ಉತ್ತರ ಕೊಡದೇ ಇರ್ತಕ್ಕಂಥದ್ದಿವೆ, ಆದಷ್ಟು ಇದೇ ಸದನದಲ್ಲಿ ಆ ಉತ್ತರಗಳನ್ನು ಪಡೆದುಕೊಳ್ಳೋದಕ್ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಅಗತ್ಯವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ಬೇಕು. ಇದರಲ್ಲಿ ವಿಳಂಬ ಆದರೆ ಅದು ಸದನಕ್ಕೆ ಅಗೌರವ ಮಾಡ್ದಂಗೆ ಆಗುತ್ತೆ. ಸರ್ಕಾರ ಕ್ರಮ ತೆಗೆದುಕೊಳ್ಳುವ ಮೊದಲೇ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಎಚ್ಚರಿಕೆಯಿಂದ ಈ ಕೆಲಸ ನಮ್ಮ ಸದನದ ಘನತೆಯನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಡ್ತೀವಿ. ಆ ರೀತಿಯೊಳಗೆ ಅವ್ರು ಕೆಲಸ ಮಾಡುವಂಗೆ ಏನು ನಾವು ಮತ್ತೆ ಸಭೆಗಳನ್ನೆಲ್ಲ ಮಾಡಬೇಕು ಮಾಡ್ತೀವಿ ಅನ್ಸುತ್ತೆ. ಅಲ್ಲ, ನೋಬಡಿ ಶುಡ್ ಬಿ ಕಾನ್ಫಿಡೆಂಟ್ ದಟ್ ವಿ ಕ್ಯಾನ್ ಟೇಕ್ ದ ಹೌಸ್ ಫಾರ್ ಗ್ರಾಂಟೆಡ್. ಅದು ಆ ಒಂದು ಮೆಸೇಜ್ ಹೋಗ್ಲಿ. ಈಗ ಎಲ್ಲ ಇದು ಕೂಡ ಅಲ್ಟಿಮೇಟ್ಲಿ ಪವರ್ ಜವಾಬ್ದಾರಿ ಮಿನಿಸ್ಟರ್ಗಳು ಇದರಲ್ಲಿ ಹೌಸಿಗೆ. ಈಗ KS ಅವರು ಆಫೀಸರ್ ಮಿಸ್ಟೇಕ್ ಮಾಡಿದ್ರು ಕೂಡ ಯು ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ಇದರಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಬರೆದಿದ್ದು ಇನ್ನು ನೋಡ್ಬೇಕು ಎಷ್ಟು ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದಿದೆ, ಎಷ್ಟು ಉತ್ತರ ಮಾಡಿದ್ದಾರೆ. ಒಂದು ದಿವಸ ಮುಂಚೆ ಕೇಳಬೇಕು ಎಷ್ಟು ನೀವು ಉತ್ತರ ಕೊಟ್ಟಿದ್ದೀರ ಅಂತೇಳಿ. ಆಗದಿದೆ ಅವರನ್ನು ಯಾಕಲ್ಲಿ ಇಡ್ತೀರಿ? ಇದರಲ್ಲಿ ಎಷ್ಟು ಆಫೀಸರ್ಸ್ ಇದೆ. ಸೊ ಮಿನಿಸ್ಟರ್ಸ್ ಟು ದೇರ್ ರೆಸ್ಪಾನ್ಸಿಬಲ್, ಜವಾಬ್ದಾರಿ ಮಿನಿಸ್ಟರ್ಗಳೇ ತಗೊಳ್ಬೇಕು. ಅದರಲ್ಲಿ ಲಿಖಿತ
ಇವತ್ತು ಝೀರೋ ಅವರ ಪ್ರಮುಖ ಆಗಿದೆ. ಒಂದು ನಮ್ಮ ಆರೋಗ್ಯ ಸಚಿವರೇ 3 ಜನ ಕೊಟ್ಟಿದ್ದಾರೆ. ಒಂದು ಸುನೀಲ್ ಕುಮಾರ್ ಕೊಟ್ಟಿದ್ದಾರೆ, ಅಶೋಕ್ ಪಟ್ಟಣ್, ಹಂಪನಗೌಡ ಬಾದಲ್ಲಿ. ಒಂದು ನಿಮಿಷ ಅಲ್ಲ ಪ್ರಸಾದ ಮಾಡಿ. ನನಗೆ ಕೇಳೇ ಇಲ್ಲ, ಏನು ಅಷ್ಟು ಅರ್ಜೆಂಟ್ ನಿಮಗೆ? ಚರ್ಚೆ ಅಲ್ಲ, ಚರ್ಚೆ ಏನಿಲ್ಲ. 0 ಅವರಲ್ಲಿ ನೀವು ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೆಂಗಾಗತ್ತೆ? ನೀವು ಇಷ್ಟು ತುರ್ತು ಸೇವೆಯಲ್ಲಿದ್ದೀರಿ ನೀವು.